ಇಂದು ರಾಮನಗರ, ಬೆಂಗಳೂರು, ಚಿತ್ರದುರ್ಗ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಕೆಲವು ಕಡೆ ಹಗುರವಾಗಿ ಮಳೆಯಾಗಿದೆ. ಈಗಿರುವ ಹವಾಮಾನದ ಸಿನಾಪ್ಟಿಕ್ ಸ್ಥಿತಿ ಏನೆಂದರೆ, ಬಂಗಾಳ ಉಪಸಾಗರದ ನೈಋತ್ಯ ಭಾಗದಲ್ಲಿ ವಾಯುಭಾರ ಕುಸಿತವಾಗಿದ್ದು ಲೋ ಪ್ರೆಷರ್ ಸಿಸ್ಟಮ್ ಆಗಿದೆ. ಅದರ ಜೊತೆಗೆ ಸರ್ಕ್ಯುಲೇಷನ್ ಕೂಡ 3.1 ಕಿಲೋಮೀಟರ್ ಎತ್ತರದವರೆಗೆ ಇದೆ. ಇದರ ಪ್ರಭಾವದಿಂದ ಕರಾವಳಿ, ಉತ್ತರ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಡಿಸೆಂಬರ್ 26 ಹಾಗೂ 27ರಂದು ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಉತ್ತರ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಕನಿಷ್ಠ ಉಷ್ಣಾಂಶ ಸುಮಾರು 17ರಿಂದ 19 ಡಿಗ್ರಿ ಸೆಂಟಿಗ್ರೇಡ್ ಇರುವ ಹೆಚ್ಚಿನ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಡಿಸೆಂಬರ್ 26 ಹಾಗೂ 27ರಂದು ಕೆಲವು ಕಡೆ ಹಗುರವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದ್ದು, ಬೆಂಗಳೂರಿನಲ್ಲಿ ಕನಿಷ್ಠ ಉಷ್ಣಾಂಶ ಸುಮಾರು 19 ಡಿಗ್ರಿ ಸೆಂಟಿಗ್ರೇಡ್ ಹಾಗೂ ಗರಿಷ್ಠ ಉಷ್ಣಾಂಶ ಸುಮಾರು 25 ಡಿಗ್ರಿ ಸೆಂಟಿಗ್ರೇಡ್ ಇರುವ ಹೆಚ್ಚಿನ ಸಾಧ್ಯತೆ ಇದೆ. ತುಂಬ ಚಳಿ ಇದೆ. ಕಲಬುರಗಿಯಲ್ಲಿ ಶೀತ, ಯಾರು ವಾಕಿಂಗ್ ಹೋಗಬೇಡಿ ಹಾಗೆ ಹೇಗೆ ಅಂತ ಹೇಳಲ್ಲ. ಮಲೆನಾಡಲ್ಲಿ ಇದು ಸಹಜವಾಗಿ ಚಳಿ ಇದ್ದೇ ಇರುತ್ತೆ. ಆದರೂ ಸ್ವಲ್ಪ ಜಾಸ್ತಿನೇ ಇದೆ ಅನ್ಸುತ್ತೆ ಈಗ. ಅಷ್ಟು ನೀರು ಒಳ್ಳೆ ಆವಿ ಆಗ್ತಾ ಇದೆ ಅಂತ ಕಾಣ್ತಾ ಇದೆ. ಇಳಿದು ನೋಡೋಣ ಒಂದ್ಸರಿ. ಒಂದು ಊರಲ್ಲಿ ಒಂದು ಕೆರೆ ಇದ್ದರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಕೋಡಿಕೊಪ್ಪ ಅಂತೇಳಿ ಹಿರೇಜಂಬೂರಿಂದ ಸ್ವಲ್ಪ ಮುಂದೆ, ಹಿರೇಜಂಬೂರು ಮತ್ತು ಕೋಡಿಕೊಪ್ಪ ಮಧ್ಯೆ ಶಿಕಾರಿಪುರ ತಾಲೂಕಿಗೆ ಬರುತ್ತೆ. ಇದು ಶಿರಾಳಕೊಪ್ಪ ಹತ್ರ ಸಮುದ್ರ ಇದ್ದಂಗಿದೆ ಕೆರೆ. ಇದು ಯಡಿಯೂರಪ್ಪನ ಇದು ದೂರದೃಷ್ಟಿಯಿಂದ ನೀರು ತುಂಬಿಸ್ತಾರೆ. ಬೇಸಿಗೆಯಲ್ಲೂ ನೀರು ಇರುತ್ತೆ. ಇದು ಊರಿನವರು ಈ ಥರ ನೀರು ನಿರ್ವಹಣೆ ಮಾಡಿಬಿಟ್ಟು ಇದನ್ನು ಮಾಡ್ತಾರೆ. ತುಂಬ ಹಕ್ಕಿಗಳಿದ್ದಾವೆ ಇಲ್ಲಿ. ಹಕ್ಕಿಗಳಿದ್ದಾರಲ್ಲ, ಫೋಟೋಗ್ರಫಿಯನ್ನು ಮಾಡ್ಬೋದು.